ನಾಡಿನ ಸಮಸ್ತ ಬಂಧುಗಳಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ಇಡೀ ಈ ಗಣರಾಜ್ಯೋತ್ಸವದ ವಿಶೇಷವಾಗಿ ನಿಮಗೆ ನಾನು ಕೇವಲ 3 ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊತೀನಿ. ಅವು ಯಾವ ಅಂದರೆ, ಗಣರಾಜ್ಯೋತ್ಸವದ ಜಾಗತಿಕ ಮಹತ್ವ, ಇನ್ನೊಂದು ಗಣರಾಜ್ಯೋತ್ಸವ ವಿವೇಕಾನಂದರ ಈ ದಿನ, ಮತ್ತೆ ಕುವೆಂಪು ಅವರು ಈ ದಿನ ನಾಡಿಗೆ ನೀಡಿದ ಸಂದೇಶದ ಬಗ್ಗೆ ನಿಮ್ಗೆ ಹೇಳ್ತೀನಿ. ಜಾಗತಿಕವಾಗಿ ಈ ಗಣರಾಜ್ಯೋತ್ಸವ ಯಾಕೆ ಮಹತ್ವ ಎನ್ನುವುದಾದ್ರೆ, ಇಡೀ ಭೂಮಂಡಲದಲ್ಲಿ ಭಾರತಕ್ಕಷ್ಟೇ ಅಲ್ಲ, ಈ ದಿನ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತ ಒಂದು ವಿಶೇಷ ಆಶ್ಚರ್ಯಕರ ದಿನ ಅಂದ್ರೂ ತಪ್ಪಾಗ್ಲಾರ್ದು. ಯಾಕೆ ಅಂದ್ರೆ, ಇಡೀ ಭೂಮಂಡಲದ ಮೇಲೆ ಬ್ರಿಟಿಷ್ನವರು ಒಂದು ವಿಶ್ವವ್ಯಾಪಿಯಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಏನು ಅವರು ಒಂದು ಸಾಮ್ರಾಜ್ಯವನ್ನ ಕರ್ಕೊಂಡಿರ್ತಾರೆ, ಆ ಸಾಮ್ರಾಜ್ಯಕ್ಕೆ ಕೇವಲ ತುಂಡು ಬಟ್ಟೆಯ ದುಂಡುಕೋಲಿನ ಒಬ್ಬ ಬರೀಮೈನ ಫಕೀರ ಅವ್ರನ್ನ ಮಣಿಸಿದ್ದು ಒಂದು ಆಶ್ಚರ್ಯಕರ ಸಂಗತಿ. ಹಾಗೆಯೇ ಭಾರತ ಅಂದ್ರೆ ಕಲ್ಲು ಮಣ್ಣು ಮರ ಗಿಡಗಳನ್ನ ಪೂಜಿಸುವಂತಹ ಅಸ್ಪೃಶ್ಯತೆ, ಸತಿ ಸಹಗಮನ ಪದ್ಧತಿ, ಇಂಥ ಅಮಾನುಷ ಆಚರಣೆಗಳನ್ನು ಇರುವಂತ ಅನಾಗರಿಕರ ಮೌಢ್ಯಗಳೇ ತುಂಬಿರುವ ಅನಾರ್ಯರ ದೇಶ, ಒಂದು ಹೀನ ಸಂಸ್ಕೃತಿಯ ದೇಶ ಅನ್ನುವ ಒಂದು ಇದನ್ನ ಜಾಗತಿಕವಾಗಿ ಬಿತ್ತಲಾಗಿತ್ತು. ಆಶ್ಚರ್ಯ ಅಂದ್ರೆ, ವಿವೇಕಾನಂದರು, ಕುವೆಂಪು ಇತ್ಯಾದಿ, ಅರವಿಂದರು ಇತ್ಯಾದಿ ದೇಶ ಮಹನೀಯರು ಒಂದು ಪರಂಪರೆಯನ್ನು ಹಾಕಿ ಭಾರತದ ಒಂದು ಘನತೆ ಹಿರಿಮೆಯನ್ನ ವಿಸ್ತರಿಸಿದಂಥ ದಿನಕ್ಕೆ ಇದು ಸಾಕ್ಷಿಯಾಗಿದೆ. ಯಾವ ರೀತಿ ಭಾರತೀಯರು ಅವರ ಸ್ವತಃ ಆಳ್ಕೊಳ್ಳೋಕ್ಕೆ ಲಾಯಕ್ಕಲ್ಲ, ಅವರೇನಿದ್ರು ಆಳಿಸಿಕೊಳ್ಳಬಹುದಾದಂಥ ಒಂದು ಮೌಢ್ಯ ತುಂಬಿದ ದೇಶದವರು ಅಂತ ಹೇಳಿದಂಥ ಅದಕ್ಕೆ ವಿರುದ್ಧವಾಗಿ ಜಗತ್ತಿನ ಎಲ್ಲ ಸಂವಿಧಾನಗಳು ಒಪ್ಪಿಕೊಳ್ಳುವಂಥ, ಜಗತ್ತಿನ ಎಲ್ಲ ಮೇಧಾವಿಗಳು ಒಪ್ಪಿಕೊಳ್ಳುವಂಥ ಸರ್ವಶ್ರೇಷ್ಠ ಸಂವಿಧಾನ ಅಂತ ಮೇಧಾವಿಗಳೇ ಒಪ್ಪಿಕೊಂಡ ಆ ಸಂವಿಧಾನ ಸಮರ್ಪಣೆಯಾದ ದಿನ ಇವತ್ತು. ಜಗತ್ತಿನ ಎಲ್ಲ ರಾಷ್ಟ್ರಗಳು ರಕ್ತಪಾತದ ಒಂದು ಬುನಾದಿಯ ಮೇಲೆ ಸಾಮ್ರಾಜ್ಯವನ್ನ ಮತ್ತೆ ಸ್ವಾತಂತ್ರ್ಯವನ್ನ ಪಡೆದ್ರೆ, ಕೇವಲ ಸತ್ಯ ಮತ್ತೆ ಅಹಿಂಸೆಗಳ ರುಜು ಮಾರ್ಗದಲ್ಲಿ ಸ್ವಾತಂತ್ರ್ಯವನ್ನ ಪಡೆದು ಮಾನವೀಯ ಮೌಲ್ಯಗಳಿಂದ ಮತ್ತೆ ಸಭ್ಯ ಮಾರ್ಗದಿಂದ ಜಗತ್ತನ್ನು ಬದಲಾಯಿಸಬಹುದು ಅಂತ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಂತ ದಿನಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ದಿನ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಮತ್ತೆ ಎರಡನೇದು ಇತಿಹಾಸದಲ್ಲಿ ಯಾಕೆ ಮಹತ್ವ ಅನ್ನೋದಾದ್ರೆ, ಇದೇ ಇತಿಹಾಸದ 129 ವರ್ಷಗಳ ಹಿಂದಕ್ಕೆ ಹೋದಾಗ ನಮಗೆ ಅದರ ಮಹತ್ವ ಗೋಚರಿಸ್ತದೆ. ಯಾರನ್ನ ನಾವು ಸಿಡಿಲ ಸಂತ, ಬಿರುಗಾಳಿಯ ಸನ್ಯಾಸಿ, ವಿಶ್ವವಿಜೇತ ಅಂತ ಕರಿತೀವೋ, ಭಾರತೀಯರಿಗೆ ಮೊದಲಿಗೆ ರಾಷ್ಟ್ರೀಯತೆಯನ್ನು ಪರಿಕಲ್ಪನೆಯನ್ನು ಹಾಕಿಕೊಟ್ರು. ಅವರು ಬರದೇ ಹೋಗಿದ್ರೆ ನಾವು ಸ್ವಾತಂತ್ರ್ಯವನ್ನು ಪಡ್ಕೊತಾ ಇರಲ್ಲ, ನಾವು ನಮ್ಮ ಧರ್ಮವನ್ನು ಕಳ್ಕೊಂಡ್ಬಿಡ್ತಾ ಇದ್ವಿ ಅಂತ ಮಹಾನೀಯರಿಂದ ಹೊಗಳಿಸ್ಕೊಂಡಿದ್ದಾರೋ ಅಂತಹ ಸಿಡಿಲ ಸಂತ ವಿಶ್ವದ ವೇದಿಕೆಯಲ್ಲಿ, ವಿಶ್ವಧರ್ಮ ಸಮ್ಮೇಳನದಲ್ಲಿ ಧರ್ಮ ಇಡೀ ಭೂಮಂಡಲದಲ್ಲೇ ಭಾರತದ ಅಂತಃಸತ್ವವೇ ಧರ್ಮ, ಅದರ ಜೀವಾಳವೇ ಧರ್ಮ ಅನ್ನೋದನ್ನು ಹೇಳ್ತಾ, ಎಲ್ಲ ಧರ್ಮಗಳು ಭಗವಂತನ ಕಡೆಗೆ ನಡೀತಾ ಇರೋ ದಾರಿ ಅಂತ ಹೇಳಿ ಒಂದು ಮೊದಲ ಬಾರಿಗೆ ಸರ್ವಧರ್ಮ ಸಮನ್ವಯದ ಒಂದು ಬುನಾದಿಯನ್ನು ಹಾಕಿಕೊಟ್ಟ ವಿವೇಕಾನಂದರು ವಿಶ್ವವಿಜೇತರಾಗಿ ವಾಪಸ್ಸು ಕೊಲಂಬೋ ಮಾರ್ಗದಾಗಿ ಬಂದು ರಾಮೇಶ್ವರದಲ್ಲಿ ಇಳಿತಾರೆ. ಇದು ಜನವರಿ 26 ದಿನವಾಗಿತ್ತು ಎನ್ನುವ ಉಲ್ಲೇಖವನ್ನು ಕುವೆಂಪು ಸ್ವತಃ ತಮ್ಮ ವಿವೇಕಾನಂದರ ಜೀವನ ಚರಿತ್ರೆ ಬರಿತಾ ಹೇಳ್ತಾರೆ. ಯಾವ ಘಟನೆಯೂ ಕೇವಲ ಆಕಸ್ಮಿಕವಲ್ಲ, ಒಂದಕ್ಕೊಂದು ಭಗವದ್ ಕೃಪೆಯ ಇದು ಅದರ ಹಿನ್ನೆಲೆ ಅದರ ಹಿಂದೆ ಇರುತ್ತೆ. ಯಾವ ರೀತಿ ಒಂದು ಹುಲ್ಲುಕಡ್ಡಿ ಸಹ ಭಗವಂತನ ಆಜ್ಞೆ ಇಲ್ದಲೆ ಜರುಗಲ್ಲ ಅನ್ನೋದನ್ನ ಉಪನಿಷತ್ತುಗಳು ಹೇಳ್ತವೋ, ಅದೇ ರೀತಿ ವಿವೇಕಾನಂದರು ಭಾರತದ ಮಣ್ಣಲ್ಲಿ ಕಾಲಿಟ್ಟ ದಿನ ಜನವರಿ 26 ಆಗಿತ್ತು. ಇವತ್ತೇನು ರಾಮೇಶ್ವರಂ ಅಂತ ಕರಿತೀವಿ, ಆ ರಾಮನಾಡಿನ ಅರಸ, ಅಲ್ಲಿ ರಾಜಾಳ್ವಿಕೆ ಇದ್ದಾಗ ಭಾಸ್ಕರ ಸೇತುಪತಿ ಎನ್ನುವ ಅರಸ ಅವ್ರನ್ನ ಅಪಾರ ಬೆಂಬಲಿಗರೊಂದಿಗೆ ಸ್ವೀಕರಿಸಿ ಒಂದು ದೊಡ್ಡ ಸನ್ಮಾನವನ್ನೇ ಮಾಡಿ ವಿವೇಕಾನಂದರು ಕಾಲಿಟ್ಟ ಜಾಗದಲ್ಲಿ ಒಂದು ಸ್ತಂಭವನ್ನ ನಿಲ್ಲಿಸಿ ಅದ್ರ ಮೇಲೆ ಒಂದು ಘೋಷವಾಕ್ಯವನ್ನ ಬರೆಸ್ತಾನೆ. ಏನದು ಘೋಷವಾಕ್ಯ? ಸತ್ಯಮೇವ ಜಯತೆ. ಅದಾದ ಸುಮಾರು ವರ್ಷಗಳ ನಂತರ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಯನ್ನು ಪಡೆದು ದೇಶ ತನ್ನದೇ ಸ್ವಂತ ಸಂವಿಧಾನವನ್ನು ರಚಿಸಿಕೊಂಡು ತನ್ನ ಸಂವಿಧಾನದ ಘೋಷವಾಕ್ಯವಾಗಿ ಸತ್ಯಮೇವ ಜಯತೆ ಅನ್ನೋದನ್ನ ಅಳವಡಿಸ್ಕೊಳ್ಳುತ್ತೆ. ಆದ್ರಿಂದ ಯಾವತ್ತೂ ಒಳಿತೇ ಗೆಲ್ಲೋದು, ಸದಾ ವಿಜೃಂಭಣೆ ಇರೋದು ಕೆಟ್ಟದ್ದೇ ಆದ್ರೂ ಕೊನೆಗೆ ಗೆಲ್ಲೋದು ಸತ್ಯವೇ. ಆದ್ರಿಂದ ಸತ್ಯಮೇವ ಜಯತೆ ಅನ್ನುವ ಒಂದು ವಾಣಿ ನಮ್ಮೆಲ್ಲರ ಭಾರತೀಯರ ಎದೆನಲ್ಲೂ ಸದಾ ಪ್ರತಿಧ್ವನಿಸಲಿ
ಅಂತ ಸಿಡಿಲ ಸಂತ ಭಾರತದ ನೆಲದಲ್ಲಿ ಕಾಲಿಟ್ಟ ದಿನ ಆದ್ದರಿಂದ ಇದಕ್ಕೊಂದು ತನ್ನದೇ ಆದ ವಿಶೇಷ ಇದೆ. ಇನ್ನು ಮೂರನೇದು, ಯಾರು ವಿವೇಕಾನಂದರೇ ನನ್ನ ಜೀವನದ ಪರಮ ಸರ್ವಸ್ವ ಅಂತ, ರಸಋಷಿ ಅಂತ, ಕನ್ನಡ ಮೇರು ಅಂತ ಒಂದು ಮಹಾಕಾವ್ಯ ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಮತ್ತೆ ಮರುಸೃಷ್ಟಿಗೆ ಚಾಲನೆ ಕೊಟ್ಟಂತ ಕನ್ನಡ ಮೇರು ಕುವೆಂಪು ಅವರು ಈ ದಿನವನ್ನ ಸರ್ವೋದಯ ದಿನ ಅಂತ ಕರೆದಿದ್ರು. ಅವರ ಸಾಹಿತ್ಯದ ಕಳಸಪ್ರಾಯವಾದ ಗೀತೆ ಅಂತ ಹೇಳ್ಬೋದಾದ ಮತ್ತೊಂದು ಗೀತೆ ಶ್ರೀಸಾಮಾನ್ಯನ ಗೀತೆ ಅನ್ನೋದನ್ನ ಇವತ್ತು ಬರೆದು ನಾಡಿಗೆ ಒಂದು ಸಂದೇಶನ ಕೊಡ್ತಾರೆ. ಕೊನೆಗೊಂಡಿತು ಓರೋರ್ವರ ಕಾಲ, ಬಂದಿತು ಸರ್ವರ ಕಾಲ, ಸರ್ವೋದಯ ಇದು ಯುಗಮಂತ್ರ ಅಂತ ಹೇಳ್ತಾರೆ. ಸರ್ವರ ಏಳ್ಗೆ ಆಗ್ಬೇಕು, ಕಮ್ಮಾರ ಚಮ್ಮಾರ ಅಧ್ಯಕ್ಷ ಸೇನಾನಿ ಯಾರು ಮೇಲಲ್ಲ ಯಾರು ಕೀಳಲ್ಲ, ಎಲ್ಲ ಕಾಯಕವು ಪೂಜ್ಯ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಅವರು ಸರ್ವರ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಅನ್ನುವ ಕವಿತೆಯನ್ನು ಬರೆದಂಥ ದಿನ. ಅಂತಹ ಸರ್ವೋದಯ ನಾಡಿನಲ್ಲಿ ಆಗಲಿ, ಕೇವಲ ಅವನ ಮೇಲೂ ಇವನ್ ಕೀಳು, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಎಲ್ಲ ಘರ್ಷಣೆಗಳನ್ನು ಬಿಟ್ಟು ತುಂಬ ನೈಜವಾದ ಉಪನಿಷತ್ ಸತ್ಯ ಏನು ಸಾರುತ್ತೆ, ಎಲ್ಲರೂ ತ್ಯಾಗ ಮತ್ತು ಭೋಗಗಳ ಘರ್ಷಣೆಯಿಂದ ಈಚೆ ಬಂದು ಭೋಗ ಜೀವನವನ್ನು ಬಿಟ್ಟು ತ್ಯಾಗಮಯ ಜೀವನವನ್ನು ಆರಿಸಿ ನಾಡು ನುಡಿಗಳ ಸೇವೆಗೆ ನೀವು ಸಿದ್ಧರಾಗಿ ಅಂತ ಋಷಿ ಪರಂಪರೆ ನಮ್ಮ ರಕ್ತದಲ್ಲಿ ಹರಿತಾ ಇದೆ. ಆ ಪರಂಪರೆಗೆ ನಾವು ವಾರಸುದಾರರು ಆಗ್ತೀನಿ ಅನ್ನೋ ಹೆಮ್ಮೆ ನಿಮಗೆ ಮೂಡಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಆಶಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ಅಶ್ವವೇಗ ನ್ಯೂಸ್ ಚಾನಲ್ನ ವತಿಯಿಂದ 77ನೇ ಗಣರಾಜ್ಯೋತ್ಸವದ ದಿನದ ಶುಭಾಶಯಗಳು. ನಮಸ್ಕಾರ.